ದರ್ಶನ್ ವಿಚಾರದಲ್ಲಿ ಸರ್ ಮಧ್ಯಂತರ ತಡೆ ತೆರವು ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ಗೃಹ ಇಲಾಖೆಗೆ ಪರ್ಮಿಷನ್ ಕೇಳಿದಾರಂತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪರ್ಮಿಷನ್ ಸಿಗ್ತಾ ಯಾವಾಗ ಮೇಲ್ಮನವಿ, ಜೊತೆಗೆ ಮೇಲ್ಮನವಿ ಹಾಕೋದಕ್ಕೆ ಗೃಹ ಇಲಾಖೆಗೆ ಅಥವಾ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು ಅಂತೇಳಿ. ಪತ್ರ ಬರೆದಿದ್ದಾರೆ. ಇಲ್ಲ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ. ಮಧ್ಯಂತರ ಜಾಮೀನು 2 ವಾರಗಳಾಗುತ್ತೆ. ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸನ್ನ ಫಾಲೋ ಮಾಡದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತಗೋಬೇಕು, ಮತ್ತು ಗೃಹ ಇಲಾಖೆ ತೀರ್ಮಾನ ತಗೋಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರಕ್ಕೆ. ಸರ್ಕಾರ ತೀರ್ಮಾನ ತಗೊಳುತ್ತೆ. ದರ್ಶನ್ ವಿಚಾರದಲ್ಲಿ ಸರ್ ಮಧ್ಯಂತರ ತಡೆ ತೆರವು ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ಗೃಹ ಇಲಾಖೆಗೆ ಪರ್ಮಿಷನ್ ಕೇಳಿದಾರಂತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪರ್ಮಿಷನ್ ಸಿಗ್ತಾ ಯಾವಾಗ ಮೇಲ್ಮನವಿ, ಜೊತೆಗೆ ಮೇಲ್ಮನವಿ ಹಾಕೋದಕ್ಕೆ ಗೃಹ ಇಲಾಖೆಗೆ ಅಥವಾ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು ಅಂತೇಳಿ. ಪತ್ರ ಬರೆದಿದ್ದಾರೆ. ಇಲ್ಲ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ. ಮಧ್ಯಂತರ ಜಾಮೀನು 2 ವಾರಗಳಾಗುತ್ತೆ. ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸನ್ನ ಫಾಲೋ ಮಾಡದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತಗೋಬೇಕು, ಮತ್ತು ಗೃಹ ಇಲಾಖೆ ತೀರ್ಮಾನ ತಗೋಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರಕ್ಕೆ. ಸರ್ಕಾರ ತೀರ್ಮಾನ ತಗೊಳುತ್ತೆ. ದರ್ಶನ್ ವಿಚಾರದಲ್ಲಿ ಸರ್ ಮಧ್ಯಂತರ ತಡೆ ತೆರವು ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ಗೃಹ ಇಲಾಖೆಗೆ ಪರ್ಮಿಷನ್ ಕೇಳಿದಾರಂತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪರ್ಮಿಷನ್ ಸಿಗ್ತಾ ಯಾವಾಗ ಮೇಲ್ಮನವಿ, ಜೊತೆಗೆ ಮೇಲ್ಮನವಿ ಹಾಕೋದಕ್ಕೆ ಗೃಹ ಇಲಾಖೆಗೆ ಅಥವಾ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು ಅಂತೇಳಿ. ಪತ್ರ ಬರೆದಿದ್ದಾರೆ. ಇಲ್ಲ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ. ಮಧ್ಯಂತರ ಜಾಮೀನು 2 ವಾರಗಳಾಗುತ್ತೆ. ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸನ್ನ ಫಾಲೋ ಮಾಡದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತಗೋಬೇಕು, ಮತ್ತು ಗೃಹ ಇಲಾಖೆ ತೀರ್ಮಾನ ತಗೋಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರಕ್ಕೆ. ಸರ್ಕಾರ ತೀರ್ಮಾನ ತಗೊಳುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.